ಭಾರತ ಸೇರಿದಂತೆ ವಿಶ್ವದ ಬಹುತೇಕ ಎಲ್ಲ ದೇಶಗಳ ಮೇಲೆ ಪ್ರತಿಶುಂಕ ವಿಧಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತವು ಜವಳಿ, ರಾಸಾಯನಿಕಗಳು, ಔಷಧಗಳು ಮತ್ತು ಕೃಷಿ ಉತ್ಪನ್ನಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸರಕುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತದೆ. ಕೆಲವು ವಲಯಗಳಿಗೆ ಟ್ರಂಪ್ ಅವರ ಸುಂಕಗಳಿಂದಾಗಿ ನೇರವಾಗಿ ಪರಿಣಾಮ ಬೀರಿದರೆ, ಇತರವು ಪರೋಕ್ಷ ಪರಿಣಾಮ ಬೀರಲಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಬಡ ಶ್ರೀಮಂತ ಎಂದು ಎಣಿಕೆ ಮಾಡದೆ ತಮ್ಮ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸಿದ ಎಲ್ಲ ರಾಷ್ಟ್ರಗಳ ವಿರುದ್ಧವೂ ಅಮೆರಿಕ ಗರಿಷ್ಠ ಹೆಚ್ಚಳದ ಪ್ರತಿ ಸುಂಕದ ಬರೆ ಎಳೆದಿದೆ. ಆದರೆ ಇದರ ಪ್ರಮಾಣ ಏಕರೂಪವಾಗಿಲ್ಲ. ಏರಿಳಿತದ ಪ್ರಮಾಣ 10% ರಿಂದ 50% ಇದೆ. ಏಪ್ರಿಲ್ 9ರಿಂದ ಹೊಸ ಸುಂಕ ನೀತಿ ಜಾರಿಯಾಗಲಿದೆ. ದಶಕಗಳಿಂದ ನಮ್ಮ ದೇಶವನ್ನು ಮಿತ್ರ ರಾಷ್ಟ್ರಗಳು, ವೈರಿ ರಾಷ್ಟ್ರಗಳು ಎರಡೂ ಸಮಾನವಾಗಿ ಶೋಷಣೆ ಮಾಡಿವೆ. ನಮ್ಮನ್ನು ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಇದಕ್ಕೆ ಈಗ ನಾವು ತಡೆ ಹಾಕಿದ್ದೇವೆ. ಅಮೆರಿಕವನ್ನು ಅತ್ಯಂತ ಶ್ರೀಮಂತ ದೇಶವಾಗಿಸುತ್ತೇವೆ. ಈಗ ಸುಂಕ ವಿನಾಯಿತಿ ಬಯಸುವ ಯಾವುದೇ ಕಂಪನಿ ತನ್ನ ಉತ್ಪನ್ನವನ್ನು ಅಮೆರಿಕದಲ್ಲೇ ತಯಾರಿಸಬೇಕು. ಈಗ ಕಂಪನಿಗಳು ಅಮೆರಿಕಕ್ಕೆ ವಾಪಸ್ ಬರಲಿವೆ. ಉದ್ಯೋಗ ಸೃಷ್ಟಿ ಹೆಚ್ಚಲಿದೆ. ಇದು ಅಮೆರಿಕ ವಿಮೋಚನಾ ದಿನ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಭಾರತಕ್ಕೆ 26%, ಜಪಾನಕ್ಕೆ 24% ಹಾಗೂ ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳಿಗೆ 20% ತೆರಿಗೆ ಹೇರಿದ್ದಾರೆ. ಅಮೆರಿಕ ಹೇರಿದ ಪ್ರತಿ ಸುಂಕದಿಂದ ಆರಂಭಿಕ ಹಂತದಲ್ಲಿ ಭಾರತದ ವಾಣಿಜ್ಯ ವಹಿವಾಟಿನ ಮೇಲೆ ಸ್ವಲ್ಪ ಮಟ್ಟಿನ ಪೆಟ್ಟು ಬೀಳುತ್ತದೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಪ್ರತಿಸ್ಪರ್ಧಿ ಚೀನಾ 54%, ಬಾಂಗ್ಲಾದೇಶ 37%, ವಿಯೆಟ್ನಾಂ 46% ಮತ್ತು ಥಾಯ್ಲೆಂಡ್ 36% ದೇಶಗಳಿಗೆ ಹೋಲಿಸಿದರೆ ಭಾರತ ಮೇಲಿನ ಟ್ರಂಪ್ ಸುಂಕ ಕಡಿಮೆ ಪ್ರಮಾಣದಲ್ಲಿದ್ದು, ಅಷ್ಟರ ಮಟ್ಟಿಗೆ ನಿರಾಳತೆ ಉಂಟಾಗಿದೆ. ಭಾರತ ಸೇರಿದಂತೆ 60ಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ಅಮೆರಿಕ ದುಬಾರಿ ಪ್ರತಿಸುಂಕ ಘೋಷಿಸಿದೆ. ಅಮೆರಿಕದ ಆತ್ಮನಿರ್ಭರತೆ ಬಲಗೊಳಿಸುವುದು, ಕೊರತೆ ನೀಗಿಸುವುದು ಮತ್ತು ಉತ್ಪಾದನಾ ವಲಯಕ್ಕೆ ಹೊಸ ಚೈತನ್ಯ ಕೊಡುವುದು ಟ್ರಂಪ್ ಅವರ ಉದ್ದೇಶವಾಗಿದೆ. ಅಮೆರಿಕ ಉತ್ಪನ್ನಗಳಿಗೆ ಭಾರತ 52% ಸುಂಕ ಭಾರ ಹೊರಿಸುತ್ತದೆ. ಅಮೆರಿಕ ಈಗ ಭಾರತಕ್ಕೆ 25% ಸುಂಕ ರಿಯಾಯಿತಿ ತೋರಿಸಿದೆ. ಭಾರತದ ಉಕ್ಕು, ಅಲ್ಯೂಮಿನಿಯಂ ಮತ್ತು ವಾಹನಗಳ ಮೇಲೆ ಅಮೆರಿಕದಲ್ಲಿ 25% ಸುಂಕ ಹೊರೆ ಎದುರಿಸುತ್ತಿದೆ. ಉಳಿದ ಉತ್ಪನ್ನಗಳು 10% ಬೇಸ್ಲೈನ್ ಸುಂಕಕ್ಕೆ ಒಳಪಟ್ಟಿರುತ್ತದೆ. ಹೆಚ್ಚುವರಿ ಸುಂಕದ ಸ್ವರೂಪವನ್ನು ಅಧಿಕಾರಿಗಳು ಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಎ ಕ್ಯಾಟಗರಿ ಉತ್ಪನ್ನದ ಮೇಲೆ ಈಗಿರುವ ಸುಂಕ 5%. ಇದು ಏಪ್ರಿಲ್ 5, 2025ರಿಂದ ಅಂದರೆ 26%ಕ್ಕೆ ಏರಿಕೆಯಾಗಲಿದೆ ಎಂದಿದ್ದಾರೆ. ಈ ಸುಂಕಗಳು ಭಾರತದ ಪಾಲಿಗೆ ಮಿಶ್ರ ಫಲವಾಗಿದೆ. ಭಾರತ ಈಗಾಗಲೇ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ನಡೆಸುತ್ತಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಒಪ್ಪಂದದ ಮೊದಲ ಹಂತ ಅಂತಿಮಗೊಳ್ಳಲಿದೆ. ಈಗ $191 ಶತಕೋಟಿ ವಹಿವಾಟು ಇದ್ದು, ಇದನ್ನು 2030ರ ವೇಳೆಗೆ $500 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಪ್ರತಿ ಸುಂಕ ಭಾರತಕ್ಕೆ ದೊಡ್ಡ ಹಿನ್ನಡೆ. ಬಿಡಿ ವಜ್ರಗಳ ಮೇಲೆ ಆಮದು ಸುಂಕವು ಪ್ರಸ್ತುತ ಶೂನ್ಯದಿಂದ 20%ರವರೆಗೆ ಮತ್ತು ಚಿನ್ನದ ಆಭರಣಗಳ ಮೇಲೆ 5%ರಿಂದ 7%ರವರೆಗೆ ಇರುವುದರಿಂದ ರತ್ನ ಮತ್ತು ಆಭರಣ ಕ್ಷೇತ್ರದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಭಾರತದ ಆಭರಣಗಳಿಗೆ ಅಮೆರಿಕ ನೆಚ್ಚಿನ ದೇಶ. ನಮ್ಮ ಆಭರಣಗಳ ರಫ್ತಿನಲ್ಲಿ ಅಮೆರಿಕದ ಪಾಲು 30%ರಷ್ಟಿದೆ. ಪ್ರತಿ ವರ್ಷ ರಫ್ತು ವಹಿವಾಟು $11 ಶತಕೋಟಿ ದಾಟುತ್ತದೆ. ಉಕ್ಕು ಉದ್ಯಮಕ್ಕೂ ದೊಡ್ಡ ಹೊಡೆತ ಬೀಳಲಿದೆ ಎಂದು ಅಸೋಸಿಯೇಷನ್ ಆಫ್ ಇಂಡಿಯನ್ ಮೆಡಿಕಲ್ ಡಿವೈಸ್ ಇಂಡಸ್ಟ್ರಿ ಆತಂಕ ವ್ಯಕ್ತಪಡಿಸಿದೆ. ಭಾರತದ ಮೇಲೆ ಹೆಚ್ಚುವರಿ 26% ಸುಂಕದ ಹೊರೆ ಬಿದ್ದಿದೆ. ಇದು ನಿರೀಕ್ಷಿತವಾಗಿತ್ತು. ಆದರೆ ನೆರೆಯ ದೇಶಗಳ ಮೇಲೆ ವಿಧಿಸಿರುವ ಸುಂಕ ಪ್ರಮಾಣವನ್ನು ಗಮನಿಸಿದರೆ
ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ ಎಂದು ತಜ್ಞರು ಸಮಾಧಾನಪಟ್ಟಿದ್ದಾರೆ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ಮೇಲೆ ಪ್ರತಿ ಶುಲ್ಕ ವಿಧಿಸಿರುವ ಪ್ರತಿ ಶುಲ್ಕ ತೀರಾ ಕಡಿಮೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ನೀಡಿರುವುದನ್ನು ನೆನಪಿಸಿದ್ದಾರೆ. ಮೋದಿ ನನ್ನ ಉತ್ತಮ ಸ್ನೇಹಿತ. ಇತ್ತೀಚೆಗೆ ಅಮೆರಿಕೆಗೆ ಬಂದು ಹೋಗಿದ್ದರು. ಸುಂಕ ವಿಚಾರದಲ್ಲಿ ಅವರು ನಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ. ಅವರು ನಮಗೆ 52% ಸುಂಕ ಹಾಕುತ್ತಿದ್ದಾರೆ. ಅದಕ್ಕೆ ಹೋಲಿಸಿದರೆ ನಮ್ಮದು ಏನೇನೂ ಅಲ್ಲ. ಇತರ ದೇಶಗಳು ಅಮೆರಿಕದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ವಿಧಿಸುವ ಅರ್ಧದಷ್ಟು ಸುಂಕವನ್ನು ನಾವು ವಿಧಿಸುತ್ತಿದ್ದೇವೆ ಎಂದು ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡರು ಡೊನಾಲ್ಡ್ ಟ್ರಂಪ್. ವಿವಿಧ ದೇಶಗಳ ಮೇಲೆ ಸುಂಕದ ಪ್ರಮಾಣವನ್ನು ತೋರಿಸುವ ಫಲಕ ಪಟ್ಟಿಯನ್ನು ಎತ್ತಿ ಹಿಡಿದರು. ಅಮೆರಿಕದ ಹೊಸ ನೀತಿ ಖಂಡಿತ ದೇಶೀಯ ಉತ್ಪಾದಕರಿಗೆ ಸವಾಲು ಒಡ್ಡುತ್ತವೆ. ಆದರೆ ಭಾರತದ ಸ್ಪರ್ಧಿ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಹೆಚ್ಚು ತೆರಿಗೆ ಎದುರಿಸಬೇಕಾಗಿದೆ. ಭಾರತದ ರಫ್ತು ಸಂಘಟನೆಗಳ ಒಕ್ಕೂಟ ಹೇಳಿದೆ. ಉಡುಪು, ರತ್ನಗಳು ಮತ್ತು ಆಭರಣಗಳು, ಚರ್ಮ, ಎಲೆಕ್ಟ್ರಾನಿಕ್ಸ್, ರಾಸಾಯನಿಕಗಳು, ಪ್ಲಾಸ್ಟಿಕ್ ಮತ್ತು ಪೀಠೋಪಕರಣಗಳು ಸೇರಿದಂತೆ ಕೆಲವು ವಲಯಗಳು ರಫ್ತಿನ ದಿಕ್ಕನ್ನು ಬದಲಿಸಬಹುದು. ಕೆಲವು ಉತ್ಪನ್ನಗಳ ಮೇಲೆ ಕೆಟ್ಟ ಪರಿಣಾಮವೂ ಆಗಬಹುದು. ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಕ್ಷಿಪ್ರವಾಗಿ ಮುಕ್ತಾಯವಾದರೆ ಈ ತೆರಿಗೆಗಳ ಪರಿಣಾಮವನ್ನು ದುರ್ಬಲಗೊಳಿಸಲು ಸಹಾಯ ಮಾಡುತ್ತದೆ ಎಂದರು ಡೊನಾಲ್ಡ್ ಟ್ರಂಪ್. ಅಮೆರಿಕದ ಪ್ರತಿ ಸುಂಕದಿಂದ ನಮ್ಮ ಆರ್ಥಿಕತೆಗೆ ಬಲವಾದ ಪೆಟ್ಟು ಬೀಳಲಿದೆ. ವಾಹನ ಉದ್ಯಮ, ಔಷಧ ವಲಯ ಹಾಗೂ ಕೃಷಿ ವಲಯಕ್ಕೆ ಧಕ್ಕೆಯಾಗುತ್ತದೆ. 2021ರಿಂದ 2022ರವರೆಗೆ ಅಂದರೆ 2023-24ರವರೆಗೆ ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಾಗಿತ್ತು. ಭಾರತದ ಒಟ್ಟು ಸರಕು ರಫ್ತಿನಲ್ಲಿ ಅಮೆರಿಕದ ಪಾಲು 18%, ಆಮದಿನಲ್ಲಿ 6.22% ಮತ್ತು ದ್ವಿಪಕ್ಷೀಯ ವ್ಯಾಪಾರದಲ್ಲಿ 10.73%. ಅಮೆರಿಕದೊಂದಿಗೆ ಭಾರತವು 2023ರಿಂದ 24ರಲ್ಲಿ ಅಂದರೆ $35.32 ಶತಕೋಟಿ ವಹಿವಾಟು ಹೆಚ್ಚುವರಿಯಾಗಿದೆ. ಇದು 2022ರಿಂದ 2023ರಲ್ಲಿ $27.7 ಶತಕೋಟಿ, 2021 ಮತ್ತು 2022ರಲ್ಲಿ $32.85 ಕೋಟಿ ಶತಕೋಟಿ, 2020ರಿಂದ 2021ರಲ್ಲಿ ಅಂದರೆ $22.73 ಶತಕೋಟಿ ಮತ್ತು 2020ರಿಂದ 2022ರಲ್ಲಿ $17.26 ಬಿಲಿಯನ್ ಆಗಿತ್ತು. ಇದು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳು ವಿಧಿಸುವ ಗಡಿ ಶುಲ್ಕ ಅಥವಾ ತೆರಿಗೆ. ವಿದೇಶದಿಂದ ಬರುವ ಸರಕುಗಳಿಗೆ ಈ ತೆರಿಗೆ ವಿಧಿಸಲಾಗುತ್ತದೆ. ಇದರಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ದೇಶೀಯ ಉತ್ಪನ್ನಗಳು ದುಬಾರಿಯಾಗುತ್ತವೆ. ಆದರೆ ಶುಲ್ಕ ಹೇರುವ ದೇಶದ ಆದಾಯ ಮಾತ್ರ ಗಣನೀಯ ಹೆಚ್ಚುತ್ತದೆ. ವಿದೇಶಿ ಉತ್ಪಾದನೆಯನ್ನು ಉತ್ತೇಜಿಸುವುದು, ಸ್ಥಳೀಯ ಕೈಗಾರಿಕೆಗಳನ್ನು ಲಾಭಕ್ಕೆ ಕೊಂಡೊಯ್ಯುವುದು ಇದರ ಉದ್ದೇಶ. ಅಮೆರಿಕ ಮಾಡುತ್ತಿರುವುದು ಇದನ್ನೇ. ಭಾರತವು ಅಮೆರಿಕದಿಂದ ಖರೀದಿಸುತ್ತಿರುವ ಟಾಪ್ 5 ಉತ್ಪನ್ನಗಳು ಯಾವುವೆಂದರೆ ಕಚ್ಚಾ ಪೆಟ್ರೋಲಿಯಂ $9.51 ಲಕ್ಷ ಕೋಟಿ, ಸುಂಕ ತೆರಿಗೆ ಎಂದರೆ 7.5ರಿಂದ 8ರವರೆಗೆ, ಚಿನ್ನ $4.22 ಲಕ್ಷ ಕೋಟಿ, ಸುಂಕ 20%ರವರೆಗೆ, ಪೆಟ್ರೋಲಿಯಂ ಉತ್ಪನ್ನಗಳು $2.79 ಲಕ್ಷ ಕೋಟಿ, ಶುಲ್ಕ 7.5ರಿಂದ 8ರವರೆಗೆ, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು $2.33 ಲಕ್ಷ ಕೋಟಿ, ಸುಂಕ 2.5ರಿಂದ 0.5ರವರೆಗೆ, ಕಲ್ಲಿದ್ದಲು ಮತ್ತು ಕೋಕ್ $2.10 ಲಕ್ಷ ಕೋಟಿ, ಸುಂಕ 5%ಕ್ಕಿಂತ ಕಡಿಮೆ. ಭಾರತವು ಅಮೆರಿಕಕ್ಕೆ ಮಾರುವ ಟಾಪ್ 5 ಉತ್ಪನ್ನಗಳು ಯಾವುವೆಂದರೆ ಪೆಟ್ರೋಲಿಯಂ $4.31 ಲಕ್ಷ ಕೋಟಿ, ಶುಲ್ಕ 0.75, ಔಷಧೋತ್ಪನ್ನಗಳು $1.49 ಲಕ್ಷ ಕೋಟಿ,
ಸುಂಕ 0% 0.75. ಟೆಲಿಕಾಂ ಉಪಕರಣಗಳು 1.46 ಲಕ್ಷ ಕೋಟಿ ರೂಪಾಯಿ, ಸುಂಕ 0. ಅಮೂಲ್ಯ ಹರಳುಗಳು 0.99 ಲಕ್ಷ ಕೋಟಿ ರೂಪಾಯಿ, ಸುಂಕ 0%. ಎಲೆಕ್ಟ್ರಿಕ್ ಯಂತ್ರೋಪಕರಣಗಳು 0.92 ಲಕ್ಷ ಕೋಟಿ ರೂಪಾಯಿ, ಸುಂಕ 0%. ಹೆಚ್ಚುವರಿ ಸುಂಕವು ಎಂದಿನಿಂದ ಅನ್ವಯವಾಗುತ್ತದೆ ಎಂದರೆ ಎಲ್ಲ ದೇಶಗಳಿಗೂ ಏಪ್ರಿಲ್ 5ರಿಂದಲೇ ಮೊದಲ ಹಂತದಲ್ಲಿ 10% ಸುಂಕ ಅನ್ವಯವಾಗಲಿದೆ. ಏಪ್ರಿಲ್ 9ರಿಂದ ಇನ್ನೂ 16% ಹೆಚ್ಚುವರಿ ಅನ್ವಯವಾಗಲಿದ್ದು, ಒಟ್ಟು ಸುಂಕದ ಪ್ರಮಾಣ 26% ಏರಲಿದೆ. ಇದರ ಪರಿಣಾಮವೇನೆಂದರೆ ಟ್ರಂಪ್ ಸುಂಕಾಸ್ತ್ರದಿಂದ ಭಾರತಕ್ಕೆ ಅನುಕೂಲ ಅನಾನುಕೂಲ ಎರಡೂ ಇವೆ. ಭಾರತದಿಂದ ರಫ್ತಾಗುವ ಉತ್ಪನ್ನಗಳು ಅಮೆರಿಕದಲ್ಲಿ ಹೆಚ್ಚುವರಿ ಸುಂಕದಿಂದಾಗಿ ದುಬಾರಿಯಾಗಲಿವೆ. ಇದರಿಂದ ಭಾರತದ ರಫ್ತು ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಆದರೆ ಚೀನಾ 54%, ಬಾಂಗ್ಲಾದೇಶ 37%, ವಿಯೆಟ್ನಾಂ 46% ಸೇರಿದಂತೆ ಕೆಲವೊಂದು ದೇಶಗಳ ಮೇಲೆ ಟ್ರಂಪ್ ಭಾರತಕ್ಕಿಂತಲೂ ದುಪ್ಪಟ್ಟು ತೆರಿಗೆ ಹೇರಿರುವುದರಿಂದ ಆ ದೇಶಗಳ ರಫ್ತು ಉತ್ಪನ್ನಗಳ ಬೆಲೆ ಇನ್ನೂ ಹೆಚ್ಚಿಗೆ ಇರಲಿದೆ. ಇದರಿಂದ ಕೊಂಚ ಅಗ್ಗವಾಗಿರುವ ಭಾರತ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯೂ ಹೆಚ್ಚಲಿದೆ. ಯಾವುದಕ್ಕೆಲ್ಲ ವಿನಾಯಿತಿ ಇದೆ ಎಂದರೆ ಔಷಧ ಉತ್ಪನ್ನಗಳು, ಸೆಮಿಕಂಡಕ್ಟರ್, ಇಂಧನ ವಲಯ ಮತ್ತು ಅಮೆರಿಕದಲ್ಲಿ ಲಭ್ಯವಿಲ್ಲದ ಕೆಲವೊಂದು ಅದಿರುಗಳನ್ನು ಪ್ರತೀಕಾರ ಸುಂಕದಿಂದ ಟ್ರಂಪ್ ಹೊರಗಿಟ್ಟಿದ್ದಾರೆ. ಆದರೆ ವಿನಾಯಿತಿ ನೀಡಿರುವ ಉತ್ಪನ್ನಗಳು ಅಮೆರಿಕಕ್ಕೆ ಭಾರತದ ಒಟ್ಟು ರಫ್ತಿನಲ್ಲಿ ಸುಮಾರು 25% ಪ್ರತಿನಿಧಿಸುತ್ತದೆ ಎಂಬುದು ಗಮನಾರ್ಹವಾಗಿದೆ. ಪ್ರಸ್ತುತ ವಾರ್ಷಿಕ ವಹಿವಾಟು $191 ಶತಕೋಟಿ. 2030ರ ವೇಳೆಗೆ ವಹಿವಾಟು ಹೆಚ್ಚಳದ ಗುರಿ $500 ಶತಕೋಟಿ. ಪ್ರಸ್ತುತ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ಅಮೆರಿಕದಲ್ಲಿ ಈಗಾಗಲೇ ವಿವಿಧ ಮಟ್ಟದಲ್ಲಿ ಸುಂಕ ವಿಧಿಸಲಾಗುತ್ತದೆ. ಇದರ ಪರಿಣಾಮದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎಂಬ 2 ವಿಧಗಳಿವೆ. ಸಕಾರಾತ್ಮಕದಲ್ಲಿ ಎಲೆಕ್ಟ್ರಾನಿಕ್ಸ್, ಔಷಧೋತ್ಪನ್ನ, ಜವಳಿ, ಸಾವಯವ ರಾಸಾಯನಿಕಗಳು, ಶುದ್ಧ ಉಡುಪು, ಅದಿರು, ಇಂಧನ. ಇನ್ನು ನಕಾರಾತ್ಮಕದಲ್ಲಿ ಎಂಜಿನಿಯರಿಂಗ್ ಉತ್ಪನ್ನ, ವಾಹನ ಮತ್ತು ಬಿಡಿ ಭಾಗಗಳು, ರಾಸಾಯನಿಕಗಳು, ವಜ್ರ ಮತ್ತು ಆಭರಣ, ಮೀನು, ಸಮುದ್ರ ಉತ್ಪನ್ನ, ಪ್ಲಾಸ್ಟಿಕ್, ರಬ್ಬರ್, ಅಲ್ಯೂಮಿನಿಯಂ, ವೈದ್ಯಕೀಯ ಉಪಕರಣಗಳು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.